ನನ್ನ ಹೆಸರು ಮುತ್ತುಗೌಡ ಬಾಬುಗೌಡ ಪಾಟೀಲ್. ನಾನು ಓದುತ್ತಿರುವುದು 9th ತರಗತಿ. ನನ್ನ ಶಾಲೆ ಹೆಸರು ಶ್ರೀ ಮಲ್ಲಂಗೂಡ ಮುಂದಿನ ಮನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜೇಕಿಂಗಟ್ಟಿ. ನಾನು ಮಾಡುತ್ತಿರುವುದು ಕಿವಿಯ ಬಗ್ಗೆ. ಮಾನವನಲ್ಲಿ ಕಿವಿಯು ಶಬ್ದವನ್ನು ಮತ್ತು ದೇಹದ ಸಂತುಲನಗಳನ್ನು ಕಾಪಾಡಲು ಸಹಾಯಕವಾದ ಜ್ಞಾನೇಂದ್ರಿಯಾಗಿದ್ದು ಪ್ರತಿ ಕಿವಿಗಳಲ್ಲೂ ಹೊರಕಿವಿ, ಮಧ್ಯಕಿವಿ, ಒಳಕಿವಿ ಎಂಬ 3 ಭಾಗಗಳಿವೆ. ಹೊರಕಿವಿ, ಮಧ್ಯಕಿವಿ, ಒಳಕಿವಿ ಎಂಬ 3 ಭಾಗಗಳಿವೆ. ಕಿವಿಯು ತಲೆಬುರುಡೆಯ ಮೂಳೆಕುಹರ ಒಂದರಲ್ಲಿದೆ. ಮೂಳೆ ಒಂದರಲ್ಲಿದೆ. ಕಿವಿಯು ಹಾಲೆ ಪಿನ್ನ ಮತ್ತು ಕರ್ನಾಳ ಭಾಗಗಳಿಂದ ಕೂಡಿದೆ. ಹಾಲೆಯು ಚರ್ಮದಿಂದ ಆವರಿಸಲ್ಪಟ್ಟು ಮೃದುಸ್ಪಿ ಅಂಗ. ಹೊರಕಿವಿಯ ಹಾಲೆಯು ಶಬ್ದ ತರಂಗಗಳನ್ನು ಗ್ರಹಿಸಿ ಕರ್ಣನಾಳಕ್ಕೆ ನಿರ್ದೇಶಿಸುತ್ತದೆ. ಕರ್ಣನಾಳಗಳು ದ್ವಾರದ ಬಳಿ ಇರುವ ಸೂಕ್ಷ್ಮವಾದ ರೂಮ್ಗಳ ಹೊರವಸ್ತುಗಳನ್ನು ಕಿವಿ ಪ್ರವೇಶಿಸುವುದನ್ನು ತಡೆಯುತ್ತದೆ. ಈ ನಾಳದ ಒಳಗೋಡೆಗಳಲ್ಲಿ ಮೇಣವು ಸ್ರವಿಸುವ ಜೀವಕೋಶಗಳಿವೆ. ಸಣ್ಣ ಜೀವಿಗಳನ್ನು ಮತ್ತು ಧೂಳಿನ ಕಣಗಳನ್ನು ಮೇಣವು ಕರ್ಣನಾಳವು ಒಳತುದಿಯ ಓರೆಯಾಗಿ ಸ್ಥಾಪಿತವಾಗಿ ತಮಟೆಯಾದ ಇದು ಹೊರಕಿವಿಯು ಮತ್ತು ಮಧ್ಯಕಿವಿಯನ್ನು ಪ್ರತ್ಯೇಕಿಸಬಲ್ಲದ ಶಬ್ದ ತರಂಗಗಳನ್ನು. ಕಿವಿಗಳಲ್ಲಿ 3 ಮೂಳೆಗಳ ಸರಪಣಿಗಳಿವೆ. ಒಂದು ಮ್ಯಾಲಿಯಸ್ ಮೂಳೆ, ಅದಕ್ಕೆ ಸುತ್ತಿಗೆ ಎನ್ನುವರು. ಇನ್ನೊಂದಕ್ಕೆ ಇಂಕಸ್, ಅದಕ್ಕೆ ಅಡಿಗಲ್ ಎನ್ನುವರು. ಇಂಕಸ್ ಮತ್ತೆ ಸ್ಟೆಪಿಸ್ ಮೂಳೆ, ಅದಕ್ಕೆ ರಿಕಾಪ್ ಎನ್ನುವರು. ರಿಕಾಪುವು ಅಂಡಾಕಾರದ ಕಿಟಕಿಗಳಲ್ಲಿ ಸೇರಿಕೊಂಡಿದ್ದು, ಮೂಳೆಗಳ ಮೂಲಕ ಕಿವಿಯ ತಮಟೆಯು ಕಂಪನಗಳನ್ನು ಒಳಕಿವಿಗೆ ವರ್ಗಾಯಿಸಲ್ಪಡುತ್ತದೆ. ಮಧ್ಯಕಿವಿಯು ಮಧ್ಯಕಾರಣಾಂತರ ಯುಸ್ಟೇಷಿಯನ್ ನಾಳವು ಈ ನಾಳದ ಮೂಲಕ ಗಂಟಲಿನ ಸಂಪರ್ಕ ಹೊಂದಿದೆ. ಒಳಕಿವಿಯು ಬಹಳ ಸೂಕ್ಷ್ಮವಾದದ್ದು. ಒಳಕಿವಿಗಳಲ್ಲಿ 2 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು ಮೇಲ್ಭಾಗವನ್ನು ಯುಟ್ರಿಕ್ಯುಲಸ್ ಮತ್ತು ಕೆಳಭಾಗವನ್ನು ಸ್ಯಾಕ್ಯುಲಸ್ ಎಂದು. ಮೇಲ್ಭಾಗದಲ್ಲಿ ಯುಟ್ರಿಕ್ಯುಲಸ್ನಲ್ಲಿ 3 ಅರ್ಧಚಂದ್ರಾಕಾರದ ನಾಳಗಳು ಮತ್ತು ಯುಟ್ರಿಕ್ಯುಲಸ್ ಭಾಗವು ದೇಹದ ಸಮತೋಲನಗಳನ್ನು ಕಾಪಾಡಲು ಸಹಾಯಕವಾಗುತ್ತದೆ. ಕೆಳಭಾಗವು ಸ್ಯಾಕ್ಯುಲಸ್ ಕಾಕ್ಲಿಯಾ ಎಂಬುದು ಒಳಕಿವಿಯನ್ನು ಬಹುಭಾಗವನ್ನು ಆಕ್ರಮಿಸಿದೆ. ಕಾಕ್ಲಿಯಾದಲ್ಲಿ ಕಾರ್ಡಿಯಾಂಗವು ತರಂಗಗಳನ್ನು ಶ್ರವಣನರ ರಚನೆಯಾದ ಒಳಕಿವಿಯು ಎಂಡೋಲಿಂಫ್ ಎಂಬ ದ್ರವ್ಯದಿಂದ ತುಂಬಿದೆ.
ಕಿವಿಯ ಕಾರ್ಯವಿಧಾನ. ಕಿವಿಯು ಹೊರಕಿವಿಯು ಹಾಲೆಯು ಶಬ್ದ ತರಂಗಗಳನ್ನು ಗ್ರಹಿಸಿ ಕರ್ಣನಾಳಕ್ಕೆ ನಿರ್ದೇಶಿಸುತ್ತದೆ. ಕರ್ಣನಾಳವು ಕಿವಿಯ ತಮಟೆಯ ಮೇಲೆ ಬಿದ್ದಾಗ ಕಂಪಿಸುತ್ತದೆ. ಕಂಪನಗಳು ಮಧ್ಯ ಕಿವಿಯ ಮೂಳೆಗಳ ಮೂಲಕ ಕಿವಿಯ ಒಳಕಿವಿಗೆ ಸಾಗುತ್ತದೆ. ಒಳಕಿವಿಯು ಎಂಡಲಿಂಗ ದ್ರವ್ಯದ ಕಂಪನಗಳು ಏರ್ಪಟ್ಟು ಕಾರ್ಡಿಯಾ ತರಂಗಗಳಿಂದ ಉಂಟಾದ ಪ್ರಚೋದನೆಗಳು ಶಬ್ದ ಕಾಟಿಯಾಂಗದ ಮೂಲಕ ಶಬ್ದ ತರಂಗಗಳು ಶ್ರವಣ ನರಕ್ಕೆ ಹೋಗುತ್ತದೆ. ಶ್ರವಣ ನರವು ಮಹಾಮಸ್ತಿಷ್ಕಕ್ಕೆ ಹೋಗಿ ಕಳಿಸಿದ ಸಂದೇಶವನ್ನು ಮಹಾಮಸ್ತಿಷ್ಕಕ್ಕೆ ಅರ್ಥಕಲ್ಪನೆಯಾಗಿ ಸೆಕೆಂಡಿನ ಒಂದು ಅಂಶ ಮಾತ್ರದಲ್ಲಿ ಶ್ರವಣ ಕ್ರಿಯೆಯಾಗಿ ಮಾಡಲಾಗುತ್ತದೆ.